ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಸ್ಟಾರ್ ಸ್ಟೋರಿನ ನೋಡೋಣ. ಇದನ್ನ ಎಕ್ಸ್ಪ್ಲೇನ್ ಮಾಡುವಂತೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ್ರು. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಕಲಾಯ್ ಅನ್ನೋ ಒಬ್ಬ ಸಣ್ಣ ಹುಡುಗನನ್ನ ತೋರಿಸ್ತಾರೆ. ಈತನ ಸ್ಕೂಲ್ ಅಲ್ಲಿ ಇವತ್ತು ಆಕ್ಟಿಂಗ್ ಕಾಂಪಿಟೇಷನ್ ಇರುತ್ತೆ. ಅದಕ್ಕೆ ಅವನ ತಂದೆ ಪಾಂಡ್ಯನ್ ಅವನನ್ನ ರೆಡಿ ಮಾಡ್ತಿರ್ತಾನೆ. ಕಲಾಯ್ ಇಲ್ಲಿ ಒಬ್ಬ ಪೊಲಿಟಿಷಿಯನ್ ವೇಷ ಹಾಕಿರ್ತಾನೆ. ಪಾಂಡ್ಯನ್ ಅವನನ್ನ ರೆಡಿ ಮಾಡಿದ ಮೇಲೆ ಅವನಿಗೆ ಮೀಸೆ ಹಾಕೋಕೆ ಹೋಗ್ತಾನೆ. ಆದ್ರೆ ಅವರಿಗೆ ಮೀಸೆನೆ ಸಿಗ್ತಿರಲ್ಲ, ಏಕೆಂದ್ರೆ ಈ ಕ್ಯಾರೆಕ್ಟರ್ಗೆ ದೊಡ್ಡ ದೊಡ್ಡ ಮೀಸೆಗಳಿರುತ್ತೆ. ಇದನ್ನ ನೋಡಿ ಕಲಾಯ್ಗೆ ತುಂಬಾ ಬೇಜಾರಾಗುತ್ತೆ. ನಾನು ಮೀಸೆ ಇಲ್ದಂಗೆ ಹೇಗೆ ನಾಟಕ ಮಾಡ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಪಾಂಡ್ಯ, ನೀನು ಚಿಂತೆ ಮಾಡ್ಬೇಡ, ನೀನು ನಾಟಕ ಚೆನ್ನಾಗಿ ಮಾಡಿದ್ರೆ ಜನ ನೀನು ಯಾವ ವೇಷ ಹಾಕೊಂಡಿದಂತ ನೋಡಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಲಾಯನ್ಗೆ ಸ್ವಲ್ಪ ಕಾನ್ಫಿಡೆಂಟ್ ಬರುತ್ತೆ. ಈಗ ಪಾಂಡ್ಯನ್ ಅವನನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಕಲಾಯನ್ ಮೀಸೆ ಇಲ್ಲದಿದ್ದರೂ ತುಂಬಾ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡ್ತಾನೆ. ಅವನ ನಾಟಕ ನೋಡಿ ತುಂಬಾ ಜನ ಇಷ್ಟಪಡ್ತಾರೆ. ಇನ್ನು ಇಲ್ಲಿ ನಮಗೆ ಕಲಾಯನ್ ತಂದೆ ಒಬ್ಬ ಫೋಟೋಗ್ರಾಫರ್ ಅಂತ ಗೊತ್ತಾಗುತ್ತೆ. ಆತ ಕಲಾಯನ್ ಮಾಡ್ತಿದ್ದ ಪ್ರತಿಯೊಂದನ್ನ ಫೋಟೋ ತಗೋತಿರ್ತಾನೆ. ಈಗ ಸೀನಿಲಿಂದ ಸ್ವಲ್ಪ ಮುಂದೆ ಹೋಗುತ್ತೆ. ಈಗ ಕಲಾಯ್ ದೊಡ್ಡವನಾಗಿರ್ತಾನೆ. ಅವನು ಹೈಸ್ಕೂಲ್ ನಲ್ಲಿ ಇರ್ತಾನೆ. ಆದ್ರೆ ಕಲಾಯ್ಗೆ ನಾಟಕ ಮಾಡೋದು, ಡ್ರಾಮಾ ಮಾಡೋದಂದ್ರೆ ತುಂಬಾ ಇಷ್ಟ ಇರುತ್ತೆ. ಅವನು ಯಾವಾಗ್ಲೂ ಅದರಲ್ಲೇ ಬ್ಯುಸಿ ಆಗಿರ್ತಾನೆ. ಇನ್ನು ಕಲಾಯ್ ತನ್ನ ಸ್ಕೂಲ್ ಅಲ್ಲಿ ಮೂವಿ ಟಿಕೆಟ್ಸ್ ನ ಮಾರ್ತಿರ್ತಾನೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಆಕ್ಚುಲಿ ಕಲಾಯ್ ಎಲ್ಲರಿಂದ ದುಡ್ಡು ತಗೋತಿರ್ತಾನೆ. ಆದ್ರೆ ಅವನು ಹುಡುಗಿಯರಿಗೆ ಮೂವಿ ಟಿಕೆಟ್ ನ ಮಾರಿದ್ರೆ ಅವರಿಂದ ದುಡ್ಡು ತಗೋತಿರಲ್ಲ, ಅವರಿಂದ ಕಿಸ್ ಕೇಳ್ತಿರ್ತಾನೆ. ಇನ್ನು ಕಲಾಯ್ ಸ್ಕೂಲ್ ಅಲ್ಲಿ ಚೇಷ್ಟೆ ಮಾಡ್ತಿರ್ತಾನೆ. ಅವನು ಯಾವಾಗ್ಲೂ ಹೈಪರ್ ಆಕ್ಟಿವ್ ಆಗಿರ್ತಾನೆ. ಆದ್ರೆ ಅವನಿಗೆ ಓದೋದ್ರಲ್ಲಿ ಸ್ವಲ್ಪನೂ ಇಂಟ್ರೆಸ್ಟ್ ಇರಲ್ಲ. ಹೀಗಿದ್ದಾಗ ಒಂದು ದಿನ ಕಲಾಯ್ ಸ್ಕೂಲ್ ಅಲ್ಲಿ ಸರ್ಪ್ರೈಸ್ ಟೆಸ್ಟ್ ಇರುತ್ತೆ. ಕಲಾಯ್ಗೆ ಅದನ್ನ ಕೊಡೋಕೆ ಸ್ವಲ್ಪನೂ ಇಷ್ಟ ಇರಲ್ಲ. ಇದರಿಂದ ಅವನು ಸ್ಕೂಲ್ ಅಲ್ಲಿ ಬಾಂಬ್ ಇದೆ ಅಂತ ಸುದ್ದಿ ಹಬ್ಬಿಸ್ತಾನೆ. ಅಲ್ಲಿದ್ದ ಎಲ್ಲ ಸ್ಟೂಡೆಂಟ್ ಅಲ್ಲಿಂದ ಓಡೋಗ್ತಾರೆ. ಇದರಿಂದ ಟೆಸ್ಟ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಎಕ್ಸಾಮ್ ರಿಸಲ್ಟ್ ಬರುತ್ತೆ. ಕಲಾಯ್ ತಾನು ಹೇಗಾದ್ರೂ ಮಾಡಿ ಪಾಸ್ ಆಗಿರ್ತೀನಿ ಅಂತ ಅನ್ಕೊಂಡಿರ್ತಾನೆ. ಇನ್ನು ಕಲಾಯ್ ಫ್ರೆಂಡ್ ಕೂಡ ಅವನಿಂದ ಚೀಟಿಂಗ್ ಮಾಡಿ ಬರ್ದಿರ್ತಾನೆ. ಅವನು ಕೂಡ ತಾನು ಪಾಸ್ ಆಗ್ತೀನಿ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ರಿಸಲ್ಟ್ ಬಂದಾಗ ಕಲಾಯ್ ಮತ್ತು ಅವನ ಫ್ರೆಂಡ್ ಇಬ್ಬರು ಫೇಲ್ ಆಗಿರ್ತಾರೆ. ಇದನ್ನು ನೋಡಿ ಅವನ ಫ್ರೆಂಡ್ ಅವನಿಗೆ ತುಂಬಾ ಬೈತಾನೆ. ನಾನು ನಿನ್ನ ಹುಷಾರ್ ಅಂತ ಅನ್ಕೊಂಡಿದ್ದೆ, ನೀನ್ ನೋಡಿದ್ರೆ ನನ್ನ ಕೂಡ ಫೇಲ್ ಮಾಡಿಸಿದ್ಯಾ ಅಂತ ಹೇಳ್ತಾನೆ. ಇನ್ನು ಈಗ ಕಲಾಯ್ ಮನೆಗೆ ಬಂದಾಗ ತನ್ನ ತಾಯಿಗೆ ತನ್ನ ರಿಸಲ್ಟ್ ನ ತೋರಿಸ್ತಾನೆ. ಇದನ್ನ ನೋಡಿ ಆಕೆಗೆ ತುಂಬಾ ಕೋಪ ಬರುತ್ತೆ. ಆಕೆ ಕಲಾಯ್ ಬಟ್ಟೆನ ಎತ್ತಿ ಹೊರಗೆ ಬಿಸಾಕ್ತಾಳೆ. ನೀನು ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾವಾಗ್ಲೂ ಓದೋದ್ರಲ್ಲಿ ಹಿಂದೆ ಇರ್ತೀಯಾ? ಜೀವನವನ್ನ ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳ್ತಾಳೆ. ಆಗ ಅಲ್ಲೇ ಕೂತಿದ್ದ ಕಲಾಯ್ ತಂದೆ ಅಡ್ಡ ಬಂದು ಮ್ಯಾಟರ್ ನ ಸಾಲ್ವ್ ಮಾಡ್ತಾನೆ ಮತ್ತು ಕಲಾಯ್ ನೀನ್ ಹೇಳಿದಂಗೆ ಕೇಳ್ತಾನೆ ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಸಣ್ಣವನಿದ್ದಾಗನಿಂದನೂ ಕಲಾಯ್ಗೆ ತಾನು ಒಬ್ಬ ದೊಡ್ಡ ಸ್ಟಾರ್ ಆಗ್ಬೇಕಂತ ಆಸೆ ಇರುತ್ತೆ. ಇನ್ನು ಇದರಲ್ಲಿ ಕಲಾಯ್ ತಂದೆ ಅವನಿಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡ್ತಿರ್ತಾನೆ. ಇದು ಕಲಾಯ್ ತಾಯಿಗೆ ಸ್ವಲ್ಪನೂ ಇಷ್ಟ ಆಗ್ತಿರಲ್ಲ. ಈಗ ಕಲಾಯ್ ತಾಯಿ ಅವನಿಗೆ, ನೀನು ಇಲ್ಲಿರ್ಬೇಕಾದ್ರೆ ನಾನು ಹೇಳಿದಂಗೆ ಕೇಳಬೇಕು, ನೀನು ಇಂಜಿನಿಯರಿಂಗ್ ಗೆ ಜಾಯ್ನ್ ಆಗು ಅಂತ ಹೇಳ್ತಾಳೆ. ಈಗ ಕಲಾಯ್ ತನ್ನ ತಾಯಿ ಮಾತನ್ನ ಕೇಳಿ ಆಯ್ತು ಅಂತ ಇಂಜಿನಿಯರಿಂಗ್ ಗೆ ಜಾಯ್ನ್ ಆಗ್ತಾನೆ. ಆದ್ರೆ ಕಲಾಯ್ ಕಾಲೇಜ್ ನಲ್ಲಿ ಸ್ವಲ್ಪನೂ ಸೀರಿಯಸ್ ಆಗಿರಲ್ಲ. ಅವನು ಓದಿನ ಕಡೆ ಗಮನನೇ ಕೊಡ್ತಿರಲ್ಲ. ಈಗಲೂ ಅವನಿಗೆ ತಾನೊಬ್ಬ ಆಕ್ಟರ್ ಆಗ್ಬೇಕಂತ ತುಂಬಾ ಆಸೆ ಇರುತ್ತೆ. ಅದಕ್ಕೆ ಅವನು ದೊಡ್ಡ ದೊಡ್ಡ ಸ್ಟಾರ್ ಗಳ ಕಟೌಟ್ ಜೊತೆ ಫೋಟೋ ತೆಗೆಸ್ಕೊತಿರ್ತಾನೆ. ಹೀಗಿದ್ದಾಗ ಒಂದು ದಿನ ಕಲಾಯ್ ಕಾಲೇಜ್ ನಲ್ಲಿ ಫ್ರೆಶರ್ಸ್ ಡೇ ಬರುತ್ತೆ. ಕಲಾಯ್ ತನ್ನ ಫ್ರೆಂಡ್ ಗೆ, ನಾನು ನಾಳೆ ಪ್ರೋಗ್ರಾಮ್ ಗೆ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಮಾರನೇ ದಿನ ಕಲಾಯ್ ಫ್ರೆಂಡ್ ಬಸ್ ಅಲ್ಲಿ ಹೋಗ್ತಿದ್ದಾಗ ಅಲ್ಲಿ ಕಲಾಯ್ ಕೂತಿರ್ತಾನೆ. ಇದನ್ನ ನೋಡಿ ಅವನಿಗೆ ತುಂಬಾ ಸಿಟ್ಟು ಬರುತ್ತೆ. ನೀನು ನನಗೆ ಯಾಕೆ ಸುಳ್ಳು ಹೇಳಿದೆ? ನಿನ್ನಂತ ಮೋಸಗಾರರನ್ನ ನಾನು ನೋಡೇ ಇಲ್ಲ ಅಂತ ಹೇಳ್ತಾನೆ. ಇನ್ನು ಕಲಾಯ್ ಫ್ರೆಂಡ್ ಅಲ್ಲಿಂದ ಹೋದ್ಮೇಲೆ ಅಲ್ಲಿ ಮೀರಾ ಅನ್ನೋ ಹುಡುಗಿ ಬರ್ತಾಳೆ. ಮೀರಾನ ನೋಡಿ ಕಲಾಯ್ಗೆ ಒನ್ ಸೈಡ್ ಲವ್ ಆಗುತ್ತೆ. ಅವನು ಆಕೆ ಜೊತೆ ಮಾತಾಡ್ಬೇಕಂತ ಟ್ರೈ ಮಾಡ್ತಾನೆ. ಕಲಾಯ್ ಕೂತಿದ್ದ ಸೀಟಿನ ಪಕ್ಕದಲ್ಲಿ ಸೀಟ್ ಖಾಲಿರುತ್ತೆ. ಆ ಹುಡುಗಿ ಬಂದು ಅಲ್ಲೇ ಕೂತ್ಕೋತಾಳೆ. ಕಲಾಯ್ ಆಕೆನ ಮಾತಾಡಿಸ್ಬೇಕು ಅನ್ನೋಷ್ಟರಲ್ಲಿ ಮೀರಾ ಮಲ್ಕೊಂಡ್ಬಿಡ್ತಾಳೆ. ಆಕೆ ತುಂಬಾ ಟೈರ್ಡ್ ಆಗಿರ್ತಾಳೆ. ಹೀಗಿದ್ದಾಗ ಒಂದು ದಿನ ಕಲಾಯ್ ಕಾಲೇಜ್ ಸ್ಟೇಡಿಯಂ ನಲ್ಲಿ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಆಗ ಅಲ್ಲಿ ಕೆಲವು ಹುಡುಗರು ಬರ್ತಾರೆ. ಇವರು ಕೂಡ ಇದೇ ಕಾಲೇಜ್ ನ ಹುಡುಗರಾಗಿರ್ತಾರೆ. ಇಲ್ಲಿ ಇವರ ನಡುವೆ ಮಾತಿಗೆ ಮಾತು ಬೆಳೆದು ಒಬ್ಬರನ್ನೊಬ್ಬರು ಹೊಡ್ಕೋತಾರೆ. ಇದು ಪ್ರಿನ್ಸಿಪಲ್ ಗೆ ಗೊತ್ತಾದಾಗ ಆತ ಕಲಾಯ್ ತಂದೆ ತಾಯಿ ಮತ್ತು ಆ ಹುಡುಗನ ತಂದೆ ತಾಯಿನ ಕರೆದು ಅವರಿಗೆ ವಾರ್ನಿಂಗ್ ಕೊಡ್ತಾನೆ. ಇಲ್ಲಿ ಪ್ರಿನ್ಸಿಪಲ್ ಕಲಾಯ್ನ ಬೈತಿದ್ದಾಗ ಕಲಾಯ್ ತಂದೆ ಹಾರ್ಟ್ ಅಟ್ಯಾಕ್ ಬಂದಂತೆ ನಾಟಕ ಮಾಡ್ತಾನೆ. ಇದು ಕಲಾಯ್ಗೆ ಮೊದಲೇ ಗೊತ್ತಿರುತ್ತೆ. ಈಗ ಕಲಾಯ್ ತಂದೆ ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ಇನ್ನು ಮಾರನೇ ದಿನ ಕಲಾಯ್ ಕಾಲೇಜ್ಗೆ ಬಂದಾಗ ಅಲ್ಲಿ ಮೀರಾ ಬಂದಿರ್ತಾಳೆ. ಅಂದ್ರೆ ಮೀರಾ ಕೂಡ ಇದೇ ಕಾಲೇಜ್ ನಲ್ಲಿ ಸ್ಟಡಿ ಮಾಡ್ತಿರ್ತಾಳೆ. ಕಲಾಯ್ ಮೀರಾನ ನೋಡಿ ಆಕೆ ಹತ್ರ ಹೋಗಿ ಆಕೆಗೆ ಪ್ರಪೋಸ್ ಮಾಡ್ತಾನೆ. ಇದು ಮೀರಾಗೆ ಇಷ್ಟ ಆಗಲ್ಲ. ಆಕೆ ಕಲಾಯ್ಗೆ ಒಂದು ಏಟು ಹೊಡಿತಾಳೆ ಮತ್ತು ಇನ್ನೊಮ್ಮೆ ನನ್ನ ಹತ್ರ ನೀನು ಮಾತಾಡ್ಸೋಕೆ ಬರಬೇಡ, ನೀನು ನನ್ನ ಹತ್ರ ಬಂದ್ರೆ ನಾನು ನನ್ನ ಅಣ್ಣನಿಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಈ ನ್ಯೂಸ್ ಈಗ ಕಾಲೇಜ್ ನಲ್ಲಿ ಬೆಂಕಿಯಂತೆ ಹರಡಿಕೊಳ್ಳುತ್ತೆ. ಪ್ರತಿಯೊಬ್ಬರು ಮೀರಾ ಕಲಾಯ್ಗೆ ಹೊಡೆದಿದ್ದಾಳೆ ಅಂತ ಮಾತಾಡ್ಕೊತಿರ್ತಾರೆ. ಇನ್ನು ಮಾರನೇ ದಿನ ಮೀರಾ ಲ್ಯಾಬ್ ಅಲ್ಲಿ ಇದ್ದಾಗ ಅಲ್ಲಿ ಕೆಲವು ಹುಡುಗಿಯರು ಬರ್ತಾರೆ. ಅವರು ಈಕೆಗೆ, ನೀನ್ ಯಾಕೆ ಕಲಾಯ್ಗೆ ಹೊಡೆಯಕ್ಕೆ ಹೋದೆ? ಅದೃಷ್ಟವಂತರಿಗೆ ಮಾತ್ರ ಕಲಾಯ್ ಅಂತ ಹುಡುಗರು ಸಿಗ್ತಾರೆ ಅಂತ ಹೇಳ್ತಾಳೆ. ಆದ್ರೆ ಮೀರಾ ಅವರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಆಕೆ ಅಲ್ಲಿಂದ ಎದ್ದು ಹೋಗ್ತಾಳೆ. ಆಕೆ ಬಸ್ ಅಲ್ಲಿ ಹೋಗ್ತಿದ್ದಾಗ ಅಲ್ಲಿ ಕೂಡ ಕೆಲವು ಹುಡುಗಿಯರು ಬರ್ತಾರೆ. ಇವರು ಕೂಡ ಮೀರಾಗೆ, ನೀನು ಕಲಾಯ್ಗೆ ಹೊಡಿಬಾರ್ದಾಗಿತ್ತು, ಅವನು ತುಂಬಾ ಒಳ್ಳೆ ಹುಡುಗ ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳಿ ಮೀರಾಗೂ ತಾನು ತಪ್ಪು ಮಾಡಿದ್ದೇನೇನೋ ಅಂತ ಅನಿಸುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಕಲಾಯ್ನ ಹೊಗಳ್ತಿರ್ತಾರೆ. ಮೀರಾ ಇದೇ ಕನ್ಫ್ಯೂಷನ್ ಅಲ್ಲಿ ಮನೆಗೆ ಬಂದಾಗ ಅಲ್ಲಿ ಆಕೆ ರೂಮ್ ಅಲ್ಲಿ ಕಲಾಯ್ ಇರ್ತಾನೆ. ಇದನ್ನ ನೋಡಿ ಮೀರಾ ಶಾಕ್ ಆಗ್ತಾಳೆ. ಮೀರಾ ಕಲಾಯ್ಗೆ, ನೀನ್ಯಾಕೆ ಇಲ್ಲಿ ಬಂದೆ ಅಂತ ಕೇಳ್ತಾಳೆ. ಆಗ ಕಲಾಯ್, ನೀನು ನನಗೆ ಸಾರಿ ಕೇಳು, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾನೆ.
ಇದನ್ನು ಕೇಳಿ ಮೀರಾ ಮೊದಲು ಒಪ್ಪಲ್ಲ. ಆದ್ರೆ ಕಲೈ ಅಲ್ಲಿಂದ ಹೋಗದಿದ್ದಾಗ ಮೀರಾಗೆ ಬೇರೆ ಆಪ್ಷನ್ ಇಲ್ಲದೆ ಆಯ್ತು ಅಂತ ಅವನಿಗೆ ಸಾರಿ ಕೇಳ್ತಾಳೆ. ಈಗ ಕಲೈ ಅಲ್ಲಿಂದ ಹೋಗ್ತಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಮೀರಾ ಫ್ಯಾಮಿಲಿ ಎಲ್ಲ ಅಲ್ಲಿ ಬಂದಿರುತ್ತೆ. ಇದರಿಂದ ಅವನಿಗೆ ಅಲ್ಲಿಂದ ಹೊರಗೆ ಹೋಗಕ್ಕೆ ಆಗಲ್ಲ. ಆಗ ಮೀರಾ ಅವನಿಗೆ ಪರವಾಗಿಲ್ಲ, ಇವತ್ತು ರಾತ್ರಿ ನೀನು ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಎದ್ದು ಹೋಗುವಂತೆ ಅಂತ ಹೇಳ್ತಾಳೆ. ಈಗ ಮಾರನೇ ದಿನ ಬೆಳಗ್ಗೆ ಮೀರಾ ಎದ್ದಾಗ ಅಲ್ಲಿ ಕಲೈ ಇರಲ್ಲ. ಅವನು ಅಲ್ಲಿಂದ ಎದ್ದು ಹೋಗಿರ್ತಾನೆ. ಇನ್ನು ಈಗ ಕಲೈ ಕಾಲೇಜ್ನಲ್ಲಿ ಕೂತಿದ್ದಾಗ ಅವನ ತಂದೆ ಪಾಂಡ್ಯನ್ ಅಲ್ಲಿಗೆ ಬರ್ತಾನೆ. ಈತ ಒಂದು ಸುಳ್ಳು ಹೇಳಿ ಕಲೈನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಇವತ್ತು ಕಲೈನ ಆಡಿಷನ್ ಇರುತ್ತೆ. ಈಗ ಕಲೈ ಮತ್ತು ಪಾಂಡ್ಯನ್ ಇಬ್ಬರು ಆಡಿಷನ್ಗೆ ಬರ್ತಾರೆ. ಇಲ್ಲಿ ಬಂದು ಕಲೈ ತುಂಬಾ ಚೆನ್ನಾಗಿ ಆಡಿಷನ್ ಕೊಡ್ತಾನೆ. ಆದ್ರೆ ಆಡಿಷನ್ ತಗೋತಿದ್ದ ಜಡ್ಜಸ್ ಪಾಂಡ್ಯನ್ಗೆ ನಿಮ್ಮ ಮಗ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ, ಆದ್ರೆ ಕೇವಲ ಆಕ್ಟಿಂಗ್ ಮಾತ್ರ ಸಾಕಾಗಲ್ಲ, ನಿಮಗೆ ಮೂವಿಯಲ್ಲಿ ಚಾನ್ಸ್ ಬೇಕಾಗಿದ್ರೆ 5 ಲಕ್ಷ ಕ್ಯಾಶ್ ಕೊಡಬೇಕು ಅಂತ ಕೇಳ್ತಾರೆ. ಇದನ್ನು ಕೇಳಿ ಪಾಂಡ್ಯನ್ಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಅವನ ಹತ್ರ ಅಷ್ಟೊಂದು ದುಡ್ಡಿರಲ್ಲ. ಇನ್ನು ಮಾರನೇ ದಿನ ಕಲೈ ಕಾಲೇಜ್ಗೆ ಬಂದಾಗ ಮೀರಾ ಒಂದು ಕಡೆ ಕೂತು ಅಳ್ತಿರ್ತಾಳೆ. ಆಗ ಕಲೈ ಆಕೆ ಫ್ರೆಂಡ್ಸ್ಗೆ ಮೀರಾಗೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಆಕೆ ಕಲೈಗೆ ಮೀರಾ ಕಾಲೇಜ್ ಫೀಸ್ ನಲ್ಲಿ ಪರ್ಫಾರ್ಮ್ ಮಾಡ್ಬೇಕಂತ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ಲು, ಆದ್ರೆ ಅಲ್ಲಿ ಒಬ್ಬ ಹುಡುಗ ಬಂದು ಆಕೆನ ತುಂಬಾ ಚಿಡಾಯಿಸ್ತಿದ್ದ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕಲೈಗೆ ತುಂಬಾ ಕೋಪ ಬರುತ್ತೆ. ಅವನು ಸೀದಾ ಆ ಹುಡುಗ ಹತ್ರ ಹೋಗಿ ಅವನಿಗೆ ತುಂಬಾ ಹೊಡಿತಾನೆ. ಈ ವಿಷಯ ಈಗ ಮತ್ತೆ ಪ್ರಿನ್ಸಿಪಲ್ ವರೆಗೆ ಹೋಗುತ್ತೆ. ಈಗ ಪ್ರಿನ್ಸಿಪಾಲ್ ಕಲೈ ಮೀರಾ ಮತ್ತು ಆ ಹುಡುಗನನ್ನ ಕರೆದು ತುಂಬಾ ಬೈತಾನೆ ಮತ್ತು ಈ ಪ್ರೋಗ್ರಾಮ್ ನಲ್ಲಿ ಹುಡುಗಿಯರು ಪರ್ಫಾರ್ಮೆನ್ಸ್ ಮಾಡೋದೇ ಬೇಡ ಅಂತ ಹೇಳ್ತಾನೆ. ಇದನ್ನು ಕೇಳಿ ಮೀರಾಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಕಲೈನ ಸೈಡ್ಗೆ ಕರೆದು ನೀನ್ಯಾಕೆ ಆ ಹುಡುಗನನ್ನ ಹೊಡೆಯಕ್ಕೆ ಹೋದೆ ಅಂತ ಕೇಳ್ತಾಳೆ ಮತ್ತು ನೀನು ಆ ಹುಡುಗನನ್ನ ಹೊಡೆದಿಲ್ಲ ಅಂದ್ರೆ ನಮಗೆ ಡ್ಯಾನ್ಸ್ ಮಾಡೋಕೆ ಚಾನ್ಸ್ ಸಿಗ್ತಿತ್ತು ಅಂತ ಹೇಳ್ತಾಳೆ. ಇದನ್ನು ಕೇಳಿ ಕಲೈ ಕೂಡ ಕನ್ಫ್ಯೂಸ್ ಆಗ್ತಾನೆ. ಯಾಕಂದ್ರೆ ಅವನು ಅದೆಲ್ಲ ಮೀರಾಗಾಗಿ ಮಾಡಿರ್ತಾನೆ. ಆದ್ರೆ ಮೀರಾನೀಗ ಅವನನ್ನ ಬೈದು ಹೋಗಿರ್ತಾಳೆ. ಕಲೈ ಈಗ ಮನೆಗೆ ಬಂದು ಬೇಜಾರಲ್ಲಿ ಕೂತಿರ್ತಾನೆ. ಆಗ ಅಲ್ಲಿ ಅವನ ತಂದೆ ಪಾಂಡ್ಯನ್ ಬರ್ತಾನೆ. ಕಲೈ ಅವನಿಗೆ ನಡೆದ ಎಲ್ಲ ವಿಷಯವನ್ನ ಹೇಳ್ತಾನೆ. ಆಗ ಪಾಂಡ್ಯನ್, ನೀನು ಚಿಂತೆ ಮಾಡಬೇಡ, ಕೆಲವೊಮ್ಮೆ ಸಾಲ ನಾವು ಒಳ್ಳೇದು ಮಾಡೋಕೆ ಹೋದ್ರೆ ಹೀಗೆ ಕೆಟ್ಟದಾಗುತ್ತೆ, ಆದ್ರೆ ನಾವು ಏನು ಕರೆಕ್ಟ್ ಆಗಿರುತ್ತೋ ಅದನ್ನೇ ಮಾಡ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಲೈ ಮೈಂಡ್ ಅಲ್ಲಿ ಒಂದು ಐಡಿಯಾ ರನ್ ಆಗ್ತಿರುತ್ತೆ. ಇನ್ನು ಈಗ ಕಾಲೇಜ್ ಫೀಸ್ ಡೇ ಬರುತ್ತೆ. ಇಲ್ಲಿ ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡ್ತಿರ್ತಾರೆ. ಆಗ ಕಲೈ ಅಲ್ಲಿ ಹುಡುಗಿಯರ ವೇಷ ಹಾಕೊಂಡು ಬರ್ತಾನೆ ಮತ್ತು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಇದನ್ನ ನೋಡಿ ಅಲ್ಲಿದ್ದ ಹುಡುಗಿಯರೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಮುಗಿದ ಮೇಲೆ ಕಲೈ ಮಾತಾಡ್ತಾನೆ. ಎಲ್ಲಾ ಸಮಯದಲ್ಲಿ ಹುಡುಗಿಯರದು ತಪ್ಪಿರಲ್ಲ, ಕೆಲವೊಮ್ಮೆ ಹುಡುಗಿಯರು ಮುಂದೆ ಬರೋದನ್ನ ಸೊಸೈಟಿಯೇ ಸ್ಟಾಪ್ ಮಾಡುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಾವು ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು, ಅವರ ದಾರಿಗೆ ಅಡ್ಡ ಬರಬಾರದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೀರಾ ತುಂಬಾ ಇಂಪ್ರೆಸ್ ಆಗ್ತಾಳೆ. ಆಕೆ ಸೀದಾ ಎದ್ದು ಬಂದು ಕಲೈಗೆ ಪ್ರಪೋಸ್ ಮಾಡ್ತಾಳೆ. ಇದನ್ನ ಕೇಳಿ ಕಲೈ ತುಂಬಾ ಖುಷಿ ಆಗ್ತಾನೆ. ಹೀಗಿದ್ದಾಗ ಒಂದು ದಿನ ಕಲೈ ತನ್ನ ಫ್ರೆಂಡ್ ನ ಕರ್ಕೊಂಡು ಒಂದು ಮೂವಿಗೆ ಹೋಗಿರ್ತಾನೆ. ಅವನು ಅಲ್ಲಿಂದ ವಾಪಸ್ ಬರ್ತಿದ್ದಾಗ ಥಿಯೇಟರ್ಗೆ ಒಬ್ಬ ಕಾಮಿಡಿಯನ್ ಆಕ್ಟರ್ ಬಂದಿರ್ತಾನೆ. ಕಲೈ ಅವನನ್ನ ನೋಡಿ ಅವನನ್ನ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತು ಸರ್ ನನಗೆ ಒಂದು ಚಾನ್ಸ್ ಕೊಡಿ ಅಂತ ಅವನ ಹಿಂದೆ ಬೀಳ್ತಿರ್ತಾನೆ. ಇದನ್ನ ಕೇಳಿ ಆತ ಆಯ್ತು ನಿನ್ನ ನಂಬರ್ ಕೊಡು, ನಾನು ನಿನಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಕಲೈ ಆಕ್ಟರ್ಗೆ ಒಂದು PCO ನಂಬರ್ ಕೊಟ್ಟು ಆತ ತನಗೆ ಕಾಲ್ ಮಾಡ್ತಾನೆ ಅಂತ ವೇಟ್ ಮಾಡ್ತಿರ್ತಾನೆ. ಆದ್ರೆ ಅಷ್ಟೊತ್ತಾದ್ರೂ ಆತ ಕಾಲೇ ಮಾಡಲ್ಲ. ಇದು ಕಲೈ ತಂದೆಗೆ ಗೊತ್ತಾದಾಗ ನೀನು ಚಿಂತೆ ಮಾಡಬೇಡ, ಒಂದಲ್ಲ ಒಂದು ದಿನ ನಿನಗೆ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾನೆ. ಇನ್ನು ಈಗ ನೆಕ್ಸ್ಟ್ ನಲ್ಲಿ ಕಲೈ ಮೀರಾ ಜೊತೆ ಕೂತಿರ್ತಾನೆ. ಮೀರಾ ಮತ್ತು ಕಲೈ ತುಂಬಾ ಚೆನ್ನಾಗಿ ಮಾತಾಡ್ತಿರ್ತಾರೆ. ಆಗ ಮೀರಾ ಕಲೈಗೆ ನನಗೆ ಬೈಕ್ ರೈಡ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆಕೆಗೆ ಬೈಕ್ ಓಡಿಸೋದನ್ನ ಕಲಿಸ್ತಾನೆ. ಇವರು ಬೈಕ್ ಓಡಿಸಿದ್ದಾಗ ಅಲ್ಲಿ ಮೀರಾ ಅಣ್ಣ ಬರ್ತಾನೆ. ಈತ ಮೀರಾನ ಕಲೈ ಜೊತೆ ನೋಡಿ ಅವನು ಕಲೈನ ಹೊಡೆಯೋಕೆ ಹೋಗ್ತಾನೆ. ಕಲೈ ಮೊದಲು ಅವರ ಜೊತೆ ಫೈಟ್ ಮಾಡ್ತಾನೆ. ಆದ್ರೆ ಅವರು ತುಂಬಾ ಜನ ಇರ್ತಾರೆ. ಈಗ ಅವರೆಲ್ಲ ಸೇರಿ ಕಲೈಗೆ ತುಂಬಾ ಹೊಡಿತಾರೆ. ಇದರಿಂದ ಕಲೈಗೆ ತುಂಬಾ ಗಾಯವಾಗುತ್ತೆ. ಇನ್ನು ಮಾರನೇ ದಿನ ಮೀರಾ ಕಲೈನ ಮೀಟ್ ಆಗೋಕೆ ಅವನ ಮನೆಗೆ ಹೋಗ್ತಾಳೆ. ಇಲ್ಲಿ ಬಂದಾಗ ಕಲೈಗೆ ತುಂಬಾ ಏಟಾಗಿದ್ದನ್ನ ನೋಡಿ ಮೀರಾಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಕಲೈಗೆ ಸಾರಿ ಅಂತ ಕೇಳ್ತಾಳೆ. ಆಗ ಕಲೈ ಆಕೆಗೆ ನೀನು ನನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಮೀರಾ ಹೌದು ಅಂತ ಹೇಳ್ತಾಳೆ. ಇವರಿಬ್ಬರು ಇಲ್ಲಿ ಹಗ್ ಮಾಡ್ಕೋತಾರೆ. ಇನ್ನು ಇಲ್ಲಿಂದ ಸ್ವಲ್ಪ ದಿನ ಆದ್ಮೇಲೆ ಕಲೈಗೆ ಒಂದು ಲೆಟರ್ ಬಂದಿರುತ್ತೆ. ಆ ಲೆಟರ್ ನೋಡಿ ಕಲೈ ತುಂಬಾ ಖುಷಿ ಆಗ್ತಾನೆ. ಏಕೆಂದ್ರೆ ಆ ಲೆಟರ್ ನಲ್ಲಿ ನಿನಗೆ ಆಕ್ಟಿಂಗ್ ಕಲಿಬೇಕಿದ್ರೆ ನೀನು ಮುಂಬೈಗೆ ಬಾ ಅಂತ ಬರ್ದಿರುತ್ತೆ. ಇನ್ನೊಂದು ಕಡೆ ನಮಗೆ ಕಲೈ ತಂದೆ ಪಾಂಡ್ಯನ್ನ ತೋರಿಸ್ತಾರೆ. ಈತ ಒಂದು ಫಂಕ್ಷನ್ ಅಲ್ಲಿ ಊಟ ಮಾಡ್ತಿರ್ತಾನೆ. ಆಕ್ಚುಲಿ ಆತ ಆ ಫಂಕ್ಷನ್ ಗೆ ಹೋಗಿರಲ್ಲ, ಅಲ್ಲಿ ಫೋಟೋಗ್ರಾಫಿಂಗ್ ಮಾಡೋಕೆ ಹೋಗಿರ್ತಾನೆ. ಇನ್ನು ಪಾಂಡ್ಯನ್ ಮನೆಗೆ ಬಂದಾಗ ಕಲೈ ಅವನಿಗೆ ತನಗೆ ಬಂದ ಲೆಟರ್ ಬಗ್ಗೆ ಹೇಳ್ತಾನೆ. ಇದನ್ನ ಕೇಳಿ ಪಾಂಡ್ಯನ್ ತುಂಬಾ ಖುಷಿ ಆಗ್ತಾನೆ ಮತ್ತು ಕಲೈನ ಮುಂಬೈಗೆ ಕಳಿಸ್ಬೇಕಂತ ಅವನಿಗೆ 5,000 ರೂಪಾಯಿಗಳನ್ನ ಕೊಡ್ತಾನೆ. ಇದನ್ನ ನೋಡಿ ಕಲೈ ನನಗೆ 5,000 ಬೇಡ, ನನಗೆ 20,000 ಬೇಕು ಅಂತ ಹೇಳ್ತಾನೆ. ಆಗ ಕಲೈ ತಾಯಿ ಅವನ ಮೇಲೆ ತುಂಬಾ ಕೋಪ ಮಾಡ್ತಾಳೆ. ನೀನು ನಿನ್ನ ಕೆರಿಯರ್ ನ ಹಾಳು ಮಾಡ್ಕೋತಿದ್ಯಾ, ನಾಟಕ ಅಂತ ಹೋಗ್ತಾ ಇದೀಯಾ, ಅಲ್ಲಿ ನಿನಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನೀನು ಜೀವನದಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾಳೆ. ಆದ್ರೆ ಕಲೈ ಆಕೆಗೆ ನಾನು ಒಂದು ಸಾರಿ ಆಕ್ಟರ್ ಆದ್ರೆ ನಮ್ಮ ಎಲ್ಲಾ ಕಷ್ಟ ದೂರ ಆಗುತ್ತೆ ಅಂತ ಹೇಳ್ತಾಳೆ. ಇದರಿಂದ ಕಲೈ ತಾಯಿಗೆ ತುಂಬಾ ಕೋಪ ಬರುತ್ತೆ. ಆಕೆ ತನ್ನ ತಾಳಿಯನ್ನ ಕಿತ್ತಿ ಅವನ ಕಡೆ ಒಗಿತಾಳೆ. ಇದನ್ನ ಮಾರಿ ನಿನ್ನ ಆಸೆಯನ್ನ ನೆರವೇರಿಸ್ಕೊ ಅಂತ ಹೇಳ್ತಾಳೆ ಮತ್ತು ಆಕೆ ತುಂಬಾ ಅಳ್ತಿರ್ತಾಳೆ. ಇದನ್ನ ಕೇಳಿ ಕಲೈಗೂ ಬೇಜಾರಾಗುತ್ತೆ. ಅವನು ಈಗ ತನ್ನ ತಾಯಿ ಮಾತನ್ನ ಕೇಳಿ ಸುಮ್ನೆ ಜಾಬ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾನೆ. ಈಗ ಅವನು ಒಂದು ಇಂಟರ್ವ್ಯೂಗೆ ಸಹ ಹೋಗ್ತಾನೆ. ಇಲ್ಲಿ ಇಂಟರ್ವ್ಯೂವರ್ ಅವನನ್ನ ಇಂಟರ್ವ್ಯೂ ಮಾಡ್ತಾರೆ ಮತ್ತು ನಿನ್ನ ಹತ್ರ ಯಾವ ಸ್ಕಿಲ್ ಇಲ್ಲ, ನಿನ್ನ ಯಾಕೆ ಹೈರ್ ಮಾಡ್ಬೇಕು ಅಂತ ಕೇಳ್ತಾರೆ. ಇದನ್ನ ಕೇಳಿ ಕಲೈ ಅವರಿಗೆ ಸರ್ ನನ್ನ ಹತ್ರ ಟ್ಯಾಲೆಂಟ್ ಇದೆ, ನಾನು ಆಕ್ಟರ್ ಆಗ್ಬೇಕಂತ ತುಂಬಾ ಆಸೆ ಪಟ್ಟಿದ್ದೆ, ನಾನು ಮುಂಬೈಗೆ ಹೋಗಿ ಆಕ್ಟಿಂಗ್ ಕಲಿಬೇಕು ಅನ್ಕೊಂಡಿದ್ದೆ, ಆದ್ರೆ ಅಲ್ಲಿಗೆ ಹೋಗಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾನೆ.
ಈಗ ಕಲೈ ಅಷ್ಟು ಹೇಳಿ ಅಲ್ಲಿಂದ ಎದ್ದು ಹೊರಗೆ ಬರ್ತಾನೆ. ಇವನು ಹೊರಗೆ ಬಂದು ಟೀ ಕುಡಿತಾ ಕೂತಿದ್ದಾಗ ಅದೇ ಕಂಪನಿಯ ಒಬ್ಬ ಸೆಲೆಕ್ಟರ್ ಅಲ್ಲಿಗೆ ಬರ್ತಾನೆ. ಈತ ಕಲೈಗೆ, ನಾನು ಸಣ್ಣವನಿದ್ದಾಗ ಕ್ರಿಕೆಟ್ ಆಗ್ಬೇಕಂತ ತುಂಬಾ ಆಸೆ ಪಟ್ಟಿದ್ದೆ, ಆದ್ರೆ ದುಡ್ಡಿನ ಪ್ರಾಬ್ಲಮ್ ನಿಂದ ನಾನು ಕ್ರಿಕೆಟರ್ ಆಗಕ್ಕೆ ಆಗ್ಲಿಲ್ಲ. ನಾನು ಇದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ, ಆದ್ರೆ ನಿನ್ನ ನೋಡ್ತಿದ್ರೆ ನೀನು ನಿನ್ನ ಕನಸನ್ನ ನನಸು ಮಾಡ್ಕೋತೀಯ ಅಂತ ನನಗೆ ಅನಿಸ್ತಾ ಇದೆ, ಅದಕ್ಕೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ 20,000 ರೂಪಾಯಿನ ತೆಗೆದು ಅವನಿಗೆ ಕೊಡ್ತಾನೆ. ಇದನ್ನ ಕೇಳಿ ಕಲೈಗೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಅವನು ಆಕ್ಟರ್ ಆಗೋಕೆ ಈಗ ಮುಂಬೈಗೆ ಹೋಗ್ಬೋದಾಗಿರುತ್ತೆ. ಈಗ ಕಲೈ ಅಲ್ಲಿಂದ ಮನೆಗೆ ಬಂದು ತನ್ನ ಸಾಮಾನೆಲ್ಲ ಪ್ಯಾಕ್ ಮಾಡ್ತಾನೆ ಮತ್ತು ತಾನು ಮುಂಬೈಗೆ ಹೋಗ್ತೀನಂತ ತನ್ನ ತಾಯಿಗೆ ಹೇಳದೆ ಅಲ್ಲಿಂದ ಬಂದ್ಬಿಡ್ತಾನೆ. ಈಗ ಅವನು ಮುಂಬೈಗೆ ಬಂದು ಸೀದಾ ಸನ್ನಿ ವರ್ಮಾ ಹತ್ರ ಹೋಗ್ತಾನೆ ಮತ್ತು ಸನ್ನಿ ವರ್ಮಾಗೆ ತನ್ನ ಆಕ್ಟಿಂಗ್ ಸ್ಕಿಲ್ ನ ತೋರಿಸ್ತಾನೆ. ಆದ್ರೆ ಸನಿಗೆ ಅವನ ಆಕ್ಟಿಂಗ್ ಅಷ್ಟೇನು ಇಷ್ಟ ಆಗಲ್ಲ, ಅದಕ್ಕೆ ಅವನಿಗೆ ನಾನು ನಿನಗೆ ಆಕ್ಟಿಂಗ್ ಕಲಿಸೋಕ್ಕಾಗಲ್ಲ ಅಂತ ಅಲ್ಲಿಂದ ಕಳಿಸ್ಬಿಡ್ತಾನೆ. ಇದರಿಂದ ಸನಿಗೆ ತುಂಬಾ ಬೇಜಾರಾಗುತ್ತೆ. ಅವನು ಸ್ಟುಡಿಯೋ ಹೊರಗೆ ಬಂದು ಕೂತ್ಕೋತಾನೆ. ಆಗ ಸ್ವಲ್ಪ ಹೊತ್ತಿಗೆ ಅಲ್ಲಿ ಸನಿ ವರ್ಮಾ ಬರ್ತಾನೆ. ಕಲೈ ಮತ್ತೆ ಅವನ ಹತ್ರ ಹೋಗಿ ನನಗೆ ಆಕ್ಟಿಂಗ್ ಕಲಿಸುವಂತೆ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೂ ಸನಿ ಅವನ ಮಾತನ್ನ ಕೇಳದೆ, ನಾನು ನಿನಗೆ ಆಕ್ಟಿಂಗ್ ಕಳ್ಸಕ್ಕಾಗಲ್ಲ, ನೀನು ಇಲ್ಲಿಂದ ಹೋಗು ಅಂತ ಕಳಿಸ್ಬಿಡ್ತಾನೆ. ಈಗ ಕಲೈ ಅಲ್ಲಿಂದ ಬೇಜಾರಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ. ಆಗ ಒಬ್ಬ ಕಳ್ಳ ಬಂದು ಅವನ ಬ್ಯಾಗ್ ಅನ್ನ ಕಿತ್ಕೊಂಡು ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಕಲೈ ಅವನನ್ನ ಹಿಡಿಯೋಕೆ ಅವನ ಹಿಂದೆ ಓಡ್ತಾನೆ. ಆದ್ರೆ ಆ ಕಳ್ಳ ತುಂಬಾ ಸ್ಪೀಡ್ ಆಗಿರ್ತಾನೆ. ಅವನು ಕಲೈಯಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಈಗ ಕಲೈ ಹತ್ರ ದುಡ್ಡು ಉಳಿಯಲ್ಲ, ಯಾಕಂದ್ರೆ ದುಡ್ಡೆಲ್ಲ ಅದೇ ಬ್ಯಾಗ್ ಅಲ್ಲಿ ಇರುತ್ತೆ. ಈಗ ಅವನಿಗೆ ಊಟ ಮಾಡೋಕೆ ಅಥವಾ ಇರೋಕೆ ಜಾಗ ಕೂಡ ಇರಲ್ಲ. ಇದರಿಂದ ಕಲೈಗೆ ಬೇರೆ ಆಪ್ಷನ್ ಇಲ್ಲದೆ ಅವನು ಭಿಕ್ಷೆ ಬೇಡಿ ಊಟ ಮಾಡ್ತಿರ್ತಾನೆ. ಹೀಗಿದ್ದಾಗ ಒಂದು ದಿನ ಕಲೈ ತನ್ನ ತಾಯಿಗೆ ಕಾಲ್ ಮಾಡ್ತಾನೆ. ಆಕೆ ಕಲೈಗೆ ನೀನು ವಾಪಸ್ ಊರಿಗೆ ಬಂದ್ಬಿಡು ಅಂತ ಹೇಳ್ತಾಳೆ. ಆದ್ರೆ ಕಲೈ ಆಕೆಗೆ ಸುಳ್ಳು ಹೇಳ್ತಾನೆ. ನಾನು ಇಲ್ಲಿ ಒಳ್ಳೆ ಉದ್ಯೋಗದಲ್ಲಿದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆದ್ರೆ ಈ ಸುಳ್ಳು ಹೇಳ್ತಿದ್ದಾಗ ಅವನ ಕಣ್ಣಿಂದ ನೀರ್ ಬರ್ತಿರುತ್ತೆ. ಆಮೇಲೆ ಅವನು ತನ್ನ ತಂದೆಗೆ ಎಲ್ಲ ನಿಜ ಹೇಳ್ಬಿಡ್ತಾನೆ. ಇದನ್ನ ಕೇಳಿ ಪಾಂಡ್ಯನ್ ಅವನಿಗೆ, ನೀನು ಟೆನ್ಷನ್ ತಗೋಬೇಡ, ದೇವರು ನಿನ್ನ ಜೊತೆ ಇದ್ದಾರೆ, ಅವರು ನಿನಗೆ ಒಳ್ಳೆದನ್ನೇ ಮಾಡ್ತಾರೆ ಅಂತ ಹೇಳ್ತಾನೆ. ಈಗ ಕಲೈ ಇಷ್ಟು ದೊಡ್ಡ ಮುಂಬೈನಲ್ಲಿ ಒಬ್ಬನೇ ಇರ್ತಾನೆ. ಅವನಿಗೆ ಎಲ್ಲಿ ಹೋಗ್ಬೇಕು, ಯಾರಿಂದ ಹೆಲ್ಪ್ ಕೇಳಬೇಕು ಅಂತ ಗೊತ್ತಾಗಲ್ಲ. ಅವನು ರೋಡಲ್ಲಿ ತಿರುಗಾಡ್ತಿರ್ತಾನೆ. ಅವನಿಗೆ ಮಲ್ಕೊಳ್ಳೋಕೆ ಜಾಗ ಕೂಡ ಇರಲ್ಲ, ಅದಕ್ಕೆ ಅವನು ಭಿಕ್ಷುಕರ ಜೊತೆ ಮಲ್ಕೋತಿರ್ತಾನೆ. ಒಂದು ದಿನ ಕಲೈ ಚಳಿಯಲ್ಲಿ ಒದ್ದಾಡ್ತಿದ್ದಾಗ ಅಲ್ಲಿ ಒಬ್ಬ ಮಹಿಳೆ ಬರ್ತಾಳೆ. ಈಕೆ ಕಲೈ ಪರಿಸ್ಥಿತಿ ನೋಡಿ ಅವನನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಈಕೆ ಕಲೈಗೆ ಊಟ ಕೊಡ್ತಾಳೆ ಮತ್ತು ನೀನು ಚೆನ್ನಾಗಾಗ್ಬೇಕಂದ್ರೆ ಒಂದು ಉದ್ಯೋಗ ಮಾಡು ಅಂತ ಹೇಳ್ತಾಳೆ. ಈಗ ಕಲೈ ಆಕೆ ಮಾತನ್ನ ಕೇಳಿ ಡಬ್ಬ ಡೆಲಿವರಿ ಮಾಡೋ ಕೆಲಸ ಮಾಡ್ತಿರ್ತಾನೆ. ಇದರಿಂದ ಅವನ ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಸುಧಾರಿಸುತ್ತೆ. ಆದ್ರೆ ಈಗಲೂ ಅವನು ತಾನು ಆಕ್ಟರ್ ಆಗ್ಬೇಕನ್ನೋ ಕನಸನ್ನ ಬಿಟ್ಟಿರಲ್ಲ. ಅವನು ಮತ್ತೆ ಸನಿ ವರ್ಮಾ ಹತ್ರ ಹೋಗ್ತಾನೆ ಮತ್ತು ನನಗೆ ಇನ್ನೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಾನೆ. ಆಗ ಸನಿ ವರ್ಮಾ ಅವನನ್ನ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಬರ್ತಾನೆ ಮತ್ತು ನಿನ್ನ ಪೂರ್ತಿ ಸ್ಟೋರಿ ಹೇಳು ಅಂತ ಹೇಳ್ತಾನೆ. ಈಗ ಕಲೈ ತನ್ನ ಬಗ್ಗೆ ಹೇಳ್ತಾನೆ. ನಾನು ಸಣ್ಣವನಿದ್ದಾಗಿನಿಂದ ಆಕ್ಟರ್ ಆಗ್ಬೇಕಂತ ತುಂಬಾ ಆಸೆ ಪಟ್ಟಿದ್ದೆ. ಇದರಲ್ಲಿ ನನ್ನ ತಂದೆ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಆದ್ರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದರಿಂದ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಅದಕ್ಕೆ ನಾನು ಇಲ್ಲಿವರೆಗೆ ಆಕ್ಟರ್ ಆಗೋಕೆ ಆಗ್ಲಿಲ್ಲ ಅಂತ ಹೇಳ್ತಾನೆ. ಆದ್ರೆ ನಾನು ಇಲ್ಲಿವರೆಗೆ ಧೈರ್ಯ ಗೆಡ್ಲಿಲ್ಲ, ಒಂದಲ್ಲ ಒಂದು ದಿನ ನಾನು ಖಂಡಿತ ಆಕ್ಟರ್ ಆಗ್ತೀನಿ ಅಂತ ನನಗೆ ಗೊತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸನಿ ವರ್ಮಾ ಇಂಪ್ರೆಸ್ ಆಗ್ತಾನೆ. ಅವನು ಕಲೈನ ತನ್ನ ಆಕ್ಟಿಂಗ್ ಸ್ಕೂಲ್ ಅಲ್ಲಿ ಸೇರಿಸ್ಕೊತಾನೆ. ಹೀಗಿದ್ದಾಗ ಕಲೈ ಒಂದು ದಿನ ರೋಡ್ ಅಲ್ಲಿ ಹೋಗ್ತಿದ್ದಾಗ ಅಲ್ಲಿ ಮೀರಾ ಬರ್ತಾಳೆ. ಕಲೈ ಮೀರಾನ ತುಂಬಾ ದಿನ ಆದ್ಮೇಲೆ ನೋಡಿರ್ತಾನೆ. ಅವನು ಮೀರಾನ ನೋಡಿ ತುಂಬಾ ಖುಷಿ ಆಗ್ತಾನೆ. ಸೀದಾ ಹೋಗಿ ಆಕೆನ ಹಗ್ ಮಾಡ್ಕೋತಾನೆ. ಮೀರಾ ಕೂಡ ಅವನನ್ನ ನೋಡಿ ತುಂಬಾ ಎಮೋಷನಲ್ ಆಗ್ತಾಳೆ. ಆಕೆ ಕೂಡ ಗಟ್ಟಿಯಾಗಿ ಅವನನ್ನ ಹಗ್ ಮಾಡ್ಕೋತಾಳೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಕಲೈ ತನ್ನ ಮನೆಗೆ ವಾಪಸ್ ಬರ್ತಾನೆ. ಇಲ್ಲಿ ಬಂದು ನೋಡಿದಾಗ ಅವನ ಫ್ಯಾಮಿಲಿಯಲ್ಲಿ ಒಬ್ಬರ ಡೆತ್ ಆಗಿರುತ್ತೆ. ಇನ್ನು ಅದೇ ಟೈಮಲ್ಲಿ ಕಲೈಗೆ ಒಂದು ಕಾಲ್ ಬರುತ್ತೆ. ನೀನು ಒಂದು ಮೂವಿಯಲ್ಲಿ ಲೀಡ್ ಆಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ದೀಯಾ ಅಂತ ಹೇಳ್ತಾರೆ. ಇದನ್ನ ಕೇಳಿ ಕಲೈ ತುಂಬಾ ಖುಷಿ ಆಗ್ತಾನೆ. ಅವನು ತನ್ನ ತಂದೆ ತಾಯಿಗೆ ಸೈಡ್ಗೆ ಕರೆದು ಅವರಿಗೆ ಈ ವಿಷಯ ಹೇಳ್ತಾನೆ. ಇದನ್ನ ಕೇಳಿ ಕಲೈ ತಂದೆ ತಾಯಿ ಕೂಡ ತುಂಬಾ ಖುಷಿ ಆಗ್ತಾರೆ. ಈಗ ಕಲೈ ಮೀರಾಗೆ ಈ ವಿಷಯ ಹೇಳ್ತಾನೆ. ಆಕೆ ಕೂಡ ತುಂಬಾ ಖುಷಿ ಆಗ್ತಾಳೆ. ಇನ್ನು ರಾತ್ರಿ ಆದಾಗ ಕಲೈ ಟೆರೆಸ್ ಮೇಲೆ ಒಬ್ಬನೇ ಕೂತಿರ್ತಾನೆ. ಆಗ ಅಲ್ಲಿ ಕಲೈ ತಂದೆ ಪಾಂಡ್ಯನ್ ಬರ್ತಾನೆ. ಪಾಂಡ್ಯನ್ ಕಲೈಗೆ ತುಂಬಾ ರಾತ್ರಿ ಆಯ್ತು, ನೀನು ಹೋಗಿ ಮಲ್ಕೋ ಅಂತ ಹೇಳ್ತಾನೆ. ಆದ್ರೆ ಕಲೈ ಇಲ್ಲ, ನಾನು ಇಲ್ಲಿ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಮತ್ತು ತನ್ನ ತಂದೆಗೆ ನೀವು ನನ್ನ ಆಕ್ಟಿಂಗ್ ನೋಡ್ತೀರಾ ಅಂತ ಕೇಳ್ತಾನೆ. ಈಗ ಅವನು ಆಕ್ಟಿಂಗ್ ಮಾಡಿ ತನ್ನ ತಂದೆಗೆ ತೋರಿಸ್ತಾನೆ. ಇದನ್ನ ನೋಡಿ ಪಾಂಡ್ಯನ್ ಕೂಡ ತುಂಬಾ ಖುಷಿ ಆಗ್ತಾನೆ. ಇನ್ನು ಮಾರನೇ ದಿನ ಕಲೈ ತಂದೆ ತಾಯಿಗಳು ಇವನನ್ನ ರೆಡಿ ಮಾಡಿ ತುಂಬಾ ಖುಷಿಯಿಂದ ನೀನು ಆಕ್ಟಿಂಗ್ ಮಾಡಕ್ಕೆ ಹೋಗು ಅಂತ ಕಳಿಸ್ತಾರೆ. ಕಲೈ ಕೂಡ ತುಂಬಾ ಖುಷಿಯಲ್ಲಿರ್ತಾನೆ. ಆದ್ರೆ ಕಲೈ ಜೀವನದಲ್ಲಿ ಖುಷಿ ಜಾಸ್ತಿ ಹೊತ್ತಿರಲ್ಲ. ಅವನು ದಾರಿಯಲ್ಲಿ ಹೋಗ್ತಿದ್ದಾಗ ಒಂದು ಟ್ರಕ್ ಬಂದು ಇವನ ಕಾರಿಗೆ ಗುದ್ಬಿಡುತ್ತೆ. ಇನ್ನು ಕಲೈಗೆ ಆಕ್ಸಿಡೆಂಟ್ ಆದ ಸುದ್ದಿ ಕೇಳಿ ಕಲೈ ತಂದೆ ತಾಯಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಇವನನ್ನ ಐಸಿಯು ನಲ್ಲಿ ಇಟ್ಟಿರ್ತಾರೆ. ಇನ್ನು ಕಲೈಗೆ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಇವನು ಚೆನ್ನಾಗಾಗ್ತಾನೆ. ಆದ್ರೆ ಅವನ ಮುಖದಲ್ಲಿ ಒಂದು ಗಾಯ ಆಗಿರುತ್ತೆ. ಅದು ನೋಡಕ್ಕೆ ತುಂಬಾ ವಿಕಾರ ಆಗಿರುತ್ತೆ. ಇದನ್ನ ನೋಡಿ ಕಲೈಗೆ ತಾನು ಈಗ ಆಕ್ಟರ್ ಆಗೋಕೆ ಆಗಲ್ಲ ಅಂತ ಅರ್ಥವಾಗುತ್ತೆ. ಅವನು ತನ್ನ ಮುಖನ ಎಲ್ಲರಿಂದ ಮುಚ್ಚಿಡ್ತಿರ್ತಾನೆ. ಅವನಿಗೆ ತನ್ನ ಮುಖನ ತೋರಿಸೋಕೆ ನಾಚಿಕೆ ಆಗ್ತಿರುತ್ತೆ. ಹೀಗಿದ್ದಾಗ ಒಂದು ದಿನ ಕಲೈ ಮೀರಾ ಜೊತೆ ಒಂದು ರೆಸ್ಟೋರೆಂಟ್ ನಲ್ಲಿ ಕೂತಿರ್ತಾನೆ. ಆಗ ಅಲ್ಲಿದ್ದ ಎಲ್ಲ ಜನರು ಇವನನ್ನೇ ನೋಡ್ತಿರ್ತಾರೆ. ಇದನ್ನ ನೋಡಿ ಕಲೈಗೆ ತುಂಬಾ ಮುಜುಗರ ಆಗುತ್ತೆ. ಅವನು ಮೀರಾಗೆ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಆಗ ಮೀರಾ ಅವನಿಗೆ, ಯಾಕೆ ನಿನಗೆ ಯಾವಾಗ್ಲೂ ಎಲ್ಲರೂ ನಿನ್ನ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಯಾಕೆ ನೀನು ಯಾವಾಗ್ಲೂ ಕೀಳಾಗಿ ಯೋಚನೆ ಮಾಡ್ತೀಯಾ ಅಂತ ಹೇಳ್ತಾಳೆ.
ಮತ್ತು ನಿನಗೆ ಇದರಿಂದ ಪ್ರಾಬ್ಲಮ್ ಇದ್ರೆ ನಾವಿಬ್ಬರು ದೂರ ಆಗೋದೇ ಒಳ್ಳೇದು ಅಂತ ಹೇಳ್ತಾಳೆ. ಯಾಕಂದ್ರೆ ನಾವಿಬ್ಬರ ಆಲೋಚನೆಗಳು ಬೇರೆ ಬೇರೆ ಇದ್ದಾವೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕಾಯಲ್ ಮೀರಾಗೆ ನನ್ನ ಮುಖದಲ್ಲಿ ಗಾಯ ಆಗಿದೆ ಅಂತ ನನ್ನ ಬಿಟ್ಟು ಹೋಗ್ತಾ ಇದ್ದಿಲ್ಲ ಅಂತ ಕೇಳ್ತಾನೆ. ಇದನ್ನ ಕೇಳಿ ಮೀರಾಗೆ ತುಂಬಾ ಕೋಪ ಬರುತ್ತೆ. ಆಕೆ ಕಾಯಲ್ಗೆ ಒಂದು ಏಟು ಹೊಡೆದು ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಕಲಾಯ್ ಅಲ್ಲಿಂದ ಬೇಜಾರಲ್ಲಿ ಮನೆಗೆ ಬರ್ತಾನೆ. ಇಲ್ಲಿ ಕಲಾಯ್ ತಂದೆ ಕುಡಿತಾ ಕೂದಿರ್ತಾನೆ. ಈತ ಕಲಾಯ್ನ ನೋಡಿ ತುಂಬಾ ಅಳ್ತಾನೆ. ನಾನು ಒಳ್ಳೆ ತಂದೆ ಆಗೋಕ್ಕಾಗ್ಲಿಲ್ಲ, ನನ್ನಿಂದಾನೇ ನಿನಗೆ ಈ ಪರಿಸ್ಥಿತಿ ಬಂತು. ಏಕೆಂದ್ರೆ ನಾನು ನಿನ್ನ ಆಕ್ಟರ್ ಆಗ್ಬೇಕಂತ ಪ್ರೋತ್ಸಾಹ ಮಾಡಿಲ್ಲ ಅಂದ್ರೆ ನೀನು ನಾರ್ಮಲ್ ಜಾಬ್ ಮಾಡ್ಕೊಂಡು ಆರಾಮಾಗಿರ್ತಿದ್ದಿ. ಆದ್ರೆ ನಾನು ನಿನ್ನ ಮನಸ್ಸಲ್ಲಿ ಆಕ್ಟರ್ ಆಗೋ ಆಸೆನ ಹುಟ್ಟಿಸಿ ಈ ರೀತಿ ಆಗುವಂತೆ ಮಾಡಿದೆ ಅಂತ ಹೇಳ್ತಾನೆ. ಆದ್ರೆ ಕಲಾಯ್ ಅವನ ತಂದೆನ ಸಂಭಾಳಿಸ್ತಾನೆ. ನೀವೇನು ಮಾಡಿಲ್ಲ, ನೀವೊಬ್ಬ ಒಳ್ಳೆ ತಂದೆ ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಕಲಾಯ್ ಫ್ರೆಂಡ್ ಕಲಾಯ್ ಹತ್ರ ಬರ್ತಾನೆ ಮತ್ತು ಸ್ಕೂಲ್ ರಿಯೂನಿಯನ್ ಇದೆ, ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಕಲಾಯ್ ಅವನಿಗೆ ಇಲ್ಲ, ನಾನು ಬರಲ್ಲ, ಎಲ್ಲರೂ ನನ್ನ ಮುಖನ ನೋಡಿ ಗೇಲಿ ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ಅವನ ಫ್ರೆಂಡ್ ಕಲಾಯ್ಗೆ ಮನುಷ್ಯನ ಮುಖ ಅಲ್ಲ, ಮನಸ್ಸು ಚೆನ್ನಾಗಿರ್ಬೇಕು ಅಂತ ಹೇಳ್ತಾನೆ. ಈಗ ಕಲಾಯ್ಗೆ ಬೇರೆ ಆಪ್ಷನ್ ಇಲ್ಲದೆ ಅವನು ತನ್ನ ಫ್ರೆಂಡ್ ಜೊತೆ ಸ್ಕೂಲ್ ರಿಯೂನಿಯನ್ ಫಂಕ್ಷನ್ ಗೆ ಹೋಗ್ತಾನೆ. ಇಲ್ಲಿ ಬಂದಾಗ ಕಲಾಯ್ಗೆ ಅವನ ಎಲ್ಲಾ ಫ್ರೆಂಡ್ಸ್ ಸಿಗ್ತಾರೆ. ಆದ್ರೆ ಅಲ್ಲಿ ಮೀರಾ ಬಂದಿರಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಮೀರಾ ಅವನಿಗೆ ಮೆಸೇಜ್ ಮಾಡಿ ಒಂದು ಜಾಗಕ್ಕೆ ಕರೀತಾಳೆ. ಕಲಾಯ್ ಮೀರಾ ತನ್ನನ್ನ ಕರೆದಿದ್ದಾಳೆ ಅನ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಮೀರಾ ಇರಲ್ಲ. ಅಲ್ಲಿ ಮೀರಾ ಫ್ರೆಂಡ್ ಸುರಭಿ ಇರ್ತಾಳೆ. ಕಲಾಯ್ ಆಕೆಗೆ ಅಷ್ಟಕ್ಕೂ ಮೀರಾ ಎಲ್ಲಿ ಅಂತ ಕೇಳ್ತಾನೆ. ಆಗ ಆಕೆ ಮೀರಾ ನಿನ್ನ ಜೀವನದಿಂದ ತುಂಬಾ ದೂರ ಹೋಗಿದ್ದಾಳೆ, ಆದ್ರೆ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಕಲಾಯ್ ಆಕೆಗೆ ನಾನು ನಿನ್ನ ಇಷ್ಟಪಡ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಸೀನಿಂದ ಮಾರನೇ ದಿನ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಕಲಾಯ್ ತನ್ನ ಮನೇಲಿ ಇರ್ತಾನೆ. ಆಗ ಅಲ್ಲಿ ಸುರಭಿ ಬರ್ತಾಳೆ. ಸುರಭಿ ಕಲಾಯ್ಗೆ ನೀನು ನನ್ನ ಇಷ್ಟಪಡುವವರೆಗೂ ನಾನು ನಿನ್ನ ಬಿಡಲ್ಲ ಅಂತ ಹೇಳ್ತಾಳೆ. ಇದನ್ನ ನೋಡಿ ಕಲಾಯ್ಗೆ ವಿಚಿತ್ರ ಅನಿಸುತ್ತೆ. ಅವನು ಸುರಭಿಗೆ ನೀನು ದಯವಿಟ್ಟು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾನೆ. ಈಗ ಸುರಭಿ ಅಲ್ಲಿಂದ ಹೋಗ್ತಾಳೆ. ಇವನು ಈಗ ಅಲ್ಲಿಂದ ಬೀಚ್ಗೆ ಹೋಗಿ ಅಲ್ಲಿ ಕೂತಿರ್ತಾನೆ. ಅಲ್ಲಿ ಜೋರಾಗಿ ಮಳೆ ಬರ್ತಿರುತ್ತೆ. ಆಗ ಸುರಭಿ ಅಲ್ಲಿ ಛತ್ರಿ ಇಟ್ಕೊಂಡು ಮತ್ತೆ ಕಲಾಯ್ ಹತ್ರ ಬರ್ತಾಳೆ. ಇಲ್ಲಿ ಸುರಭಿ ಕಲಾಯ್ಗೆ ಅಷ್ಟಕ್ಕೂ ನೀನು ನನ್ನ ಯಾಕೆ ಲವ್ ಮಾಡ್ತಿಲ್ಲ ಅಂತ ಕೇಳ್ತಾಳೆ. ಆಗ ಕಲಾಯ್ ಅಷ್ಟಕ್ಕೂ ನಾನು ನಿನ್ನ ಯಾಕೆ ಲವ್ ಮಾಡ್ಬೇಕು, ನನ್ನ ಮುಖ ನೋಡಿದ್ಯಾ ಹೀಗಾಗಿದೆ, ನಾನು ಲವ್ ಮಾಡೋಕೆ ಲಾಯಕ್ಕಿಲ್ಲ ಅಂತ ಹೇಳ್ತಾನೆ. ಆಗ ಸುರಭಿ ಅವನಿಗೆ ಜನ ಏನ್ ಬೇಕಾದ್ರೂ ಹೇಳ್ತಾರೆ, ನಾವು ಮುಖ ನೋಡಿ ಮಣೆ ಆಗ್ಬಾರ್ದು, ನಾವು ಮನಸ್ಸನ್ನ ನೋಡ್ಬೇಕು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕಲಾಯ್ಗೂ ಸುರಭಿ ಹೇಳ್ತಿರೋ ಮಾತು ನಿಜ ಅಂತ ಅನಿಸುತ್ತೆ. ಈಗ ಅವರಿಬ್ಬರು ಕ್ಲೋಸ್ ಆಗ್ತಾರೆ. ಕಲಾಯ್ ಆಕೆ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಈಗ ಕಲಾಯ್ ಲೈಫ್ ಅಲ್ಲಿ ಸ್ವಲ್ಪ ಪಾಸಿಟಿವಿಟಿ ಬಂದಿರುತ್ತೆ. ಇನ್ನು ಕಲಾಯ್ ತನ್ನ ಆಕ್ಟಿಂಗ್ ಸ್ಕಿಲ್ ಮೇಲೂ ಕೆಲಸ ಮಾಡ್ತಾನೆ. ಈಗ ಅವನು ಎಲ್ಲರ ಜೊತೆ ನಾರ್ಮಲ್ ಆಗಿ ತಿರುಗಾಡ್ತಿರ್ತಾನೆ. ಹೀಗಿದ್ದಾಗ ಒಂದು ದಿನ ಕಲಾಯ್ ಹೋಗಿ ಸುರಭಿ ಅಜ್ಜಿನ ಮೀಟ್ ಆಗ್ತಾನೆ. ಸುರಭಿ ಅಜ್ಜಿಗೂ ಕಲಾಯ್ ತುಂಬಾ ಇಷ್ಟ ಆಗ್ತಾನೆ. ಈಗ ಇವರು ಅಲ್ಲಿಂದ ಒಂದು ಮೂವಿ ನೋಡಕ್ಕೆ ಹೋಗ್ತಾರೆ. ಇವರು ಮೂವಿ ನೋಡಿ ಹೊರಗೆ ಬಂದಾಗ ಸುರಭಿಗೆ ತನ್ನ ತಂದೆ ಕಾಲ್ ಮಾಡ್ತಾನೆ. ಈಗ ಸುರಭಿ ಅಲ್ಲಿಂದ ತನ್ನ ಮನೆಗೆ ಬರ್ತಾಳೆ. ಇಲ್ಲಿ ಸುರಭಿ ತಂದೆ ಸುರಭಿಗೆ ತುಂಬಾ ಬೈತಾನೆ. ಇಲ್ಲಿವರೆಗೆ ನೀನು ಎಲ್ಲಿದ್ದೆ ಅಂತ ಕೇಳ್ತಾನೆ. ಆಗ ಆಕೆ ಆತನಿಗೆ ನಾನು ನಿನಗೆ ಎಲ್ಲ ಹೇಳಿನೇ ಮಾಡ್ಬೇಕಂತ ಹೇಳ್ತಾಳೆ. ಇಲ್ಲಿ ನಮಗೆ ಸುರಭಿಗೆ ತಾಯಿ ಇಲ್ಲ, ಅವನ ತಂದೆ ತುಂಬಾ ಕುಡಿತಾನೆ ಅಂತ ಗೊತ್ತಾಗುತ್ತೆ. ಇನ್ನು ಸುರಭಿ ತಂದೆ ಆಕೆಗೆ ತುಂಬಾ ಟಾರ್ಚರ್ ಮಾಡ್ತಿರ್ತಾನೆ. ಇದನ್ನ ಕೇಳಿ ಸುರಭಿ ತಂದೆಗೆ ತುಂಬಾ ಕೋಪ ಬರುತ್ತೆ. ಅವನು ಸುರಭಿಗೆ ಹೊಡೆಯಕ್ಕೆ ಹೋಗ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಕಲಾಯ್ ಬರ್ತಾನೆ. ಈತ ಸುರಭಿ ತಂದೆನ ಗಟ್ಟಿಯಾಗಿ ಹಿಡ್ಕೊತಾನೆ ಮತ್ತು ಆತನ ಮುಂದೆನೆ ಸುರಭಿಗೆ ಪ್ರಪೋಸ್ ಮಾಡ್ತಾನೆ. ಈಗಿಂದ ಇವರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸುರಭಿ ಯಾವಾಗ್ಲೂ ಕಲಾಯ್ ಜೊತೆ ತಿರುಗಾಡ್ತಿರ್ತಾಳೆ. ಒಂದು ದಿನ ಇವರು ನೈಟ್ ವಾಕಿಂಗ್ ಮಾಡ್ತಿದ್ದಾಗ ಕಲಾಯ್ಗೆ ಮೀರಾ ಮೆಸೇಜ್ ಬಂದಿರುತ್ತೆ. ಕಲಾಯ್ ಅದನ್ನ ಓಪನ್ ಮಾಡಿ ನೋಡಿದಾಗ ಮೀರಾ ಕಲಾಯ್ನ ತನ್ನ ಮ್ಯಾರೇಜ್ ಗೆ ಕರೆದಿರ್ತಾಳೆ. ಇದನ್ನ ನೋಡಿ ಕಲಾಯ್ ಆ ಮ್ಯಾರೇಜ್ ಗೆ ಹೋಗಲ್ಲ ಅಂತ ಹೇಳ್ತಾನೆ. ಆದ್ರೆ ಸುರಭಿ ಅವನಿಗೆ ಯಾಕೆ ಹೋಗಲ್ಲ, ನಾವಿಬ್ರು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ. ಈಗ ಇವರು ಮೀರಾ ಮದುವೆಗೆ ಬರ್ತಾರೆ. ಮೀರಾ ಕಲಾಯ್ನ ಅಲ್ಲಿ ನೋಡಿ ತುಂಬಾ ಖುಷಿ ಆಗ್ತಾಳೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಕಲಾಯ್ ಮತ್ತು ಸುರಭಿ ಕೂಡ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡ್ತಾರೆ. ಇವರ ಮದುವೆ ಕೂಡ ಆಗುತ್ತೆ. ಇಲ್ಲಿ ಇವರಿಬ್ಬರ ಫ್ಯಾಮಿಲಿ ತುಂಬಾ ಖುಷಿಯಾಗಿರುತ್ತೆ. ಈಗ ಕಲಾಯ್ ಮತ್ತು ಸುರಭಿ ತಮ್ಮ ಹೊಸ ಜೀವನವನ್ನ ಸ್ಟಾರ್ಟ್ ಮಾಡೋಕೆ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಈಗ ಇವರು ಕಷ್ಟ ದುಃಖಗಳಲ್ಲಿ ಒಬ್ಬರಿಗೊಬ್ಬರು ನೆರವಾಗ್ತಾ ತುಂಬಾ ಪ್ರೀತಿಯಿಂದ ಜೀವನ ಮಾಡ್ತಿರ್ತಾರೆ. ಹೀಗಿದ್ದಾಗ ಒಂದು ದಿನ ಕಲಾಯ್ ತನ್ನ ತಾಯಿನ ಮೀಟ್ ಆಗೋಕೆ ಹೋಗ್ತಾನೆ ಮತ್ತು ನೀವು ಹೇಗಿದ್ದೀರಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಕಲಾಯ್ ತಾಯಿ ತುಂಬಾ ಖುಷಿ ಆಗ್ತಾಳೆ. ನೀನು ಚಿಂತೆ ಮಾಡಬೇಡ, ನಾವು ತುಂಬಾ ಖುಷಿಯಾಗಿದ್ದೀವಿ. ಕಲಾಯ್ ಇದನ್ನ ಕೇಳಿ ತುಂಬಾ ಖುಷಿ ಆಗ್ತಾನೆ. ಅವನು ಅಲ್ಲಿಂದ ಈಗ ತನ್ನ ಮನೆಗೆ ವಾಪಸ್ ಬರ್ತಿರ್ತಾನೆ. ಇವನು ದಾರಿಯಲ್ಲಿ ಬರ್ತಿದ್ದಾಗ ಅಲ್ಲಿ ಅವನಿಗೆ ಒಬ್ಬ ಆಕ್ಟರ್ ಕಾಣ್ತಾನೆ. ಇದೇ ಆಕ್ಟರ್ನ ಕಲಾಯ್ ಮೂವಿ ಥಿಯೇಟರ್ ನಲ್ಲಿ ನೋಡಿರ್ತಾನೆ ಮತ್ತು ಅವನಿಗೆ ತನ್ನ ನಂಬರ್ ನ ಕೊಟ್ಟಿರ್ತಾನೆ. ಇದನ್ನ ನೋಡಿ ಆತ ತುಂಬಾ ಶಾಕ್ ಆಗ್ತಾನೆ. ಈಗ ಕಲಾಯ್ ಆ ಆಕ್ಟರ್ ಹತ್ರ ಹೋಗಿ ನೀವು ತುಂಬಾ ದೊಡ್ಡ ಪೊಸಿಷನ್ ಅಲ್ಲಿ ಇದ್ರಿ, ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ರಿ, ಆದ್ರೆ ಈಗ ಐಸ್ ಕ್ರೀಮ್ ನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಆ ಕಾಮಿಡಿ ಆಕ್ಟರ್ ಕಲಾಯ್ಗೆ ನಾವು ಒಳ್ಳೆ ಆಕ್ಟಿಂಗ್ ಗಳನ್ನ ಮಾಡಿದ್ರೆ ಸಾಕಾಗಲ್ಲ, ಜನರಿಗೆ ನಮ್ಮ ಆಕ್ಟಿಂಗ್ ಕೂಡ ಇಷ್ಟ ಆಗ್ಬೇಕು. ನಾನು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇದ್ದೆ, ಆದ್ರೆ ಜನರಲ್ಲಿ ಅಷ್ಟೊಂದು ಪಾಪ್ಯುಲರ್ ಆಗ್ಲಿಲ್ಲ, ಅದಕ್ಕೆ ಅವರು ನನ್ನ ಆಕ್ಟಿಂಗ್ ನಿಂದ ತೆಗೆದುಬಿಟ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಲಾಯ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಈಗ ಅವನು ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಅವನು ಸುರಭಿ ಹತ್ರ ಹೋಗ್ತಾನೆ ಮತ್ತು ಆಕೆಗೆ ನಾನು ಈಗಿಂದ ಆಕ್ಟಿಂಗ್ ನ ಬಿಟ್ಬಿಡ್ತೀನಿ ಮತ್ತು ಯಾವ್ದಾದ್ರು ಒಳ್ಳೆ ಜಾಬ್ ನ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಕಲಾಯ್ಗೆ ಒಂದು ಜಾಬ್ ಕೂಡ ಸಿಗುತ್ತೆ. ಅವನು ತನ್ನ ಜಾಬ್ ನ ತುಂಬಾ ಸಿನ್ಸಿಯರ್ಲಿ ಮಾಡ್ತಿರ್ತಾನೆ. ಇದನ್ನ ನೋಡಿ ಅವನಿಗೆ ತುಂಬಾ ಬೇಗ ಪ್ರಮೋಷನ್ ಕೂಡ ಸಿಗುತ್ತೆ. ಇನ್ನು ಕಲಾಯ್ ಈಗ ಹೊಸ ಮನೆಯನ್ನ ತಗೊಳ್ಳೋ ಪ್ಲಾನ್ ಕೂಡ ಮಾಡ್ತಿರ್ತಾನೆ. ಹೀಗಿದ್ದಾಗ ಒಂದು ದಿನ ಕಲಾಯ್ ಆಫೀಸ್ ನಲ್ಲಿ
ಕೆಲವು ಸಿನಿಮಾ ಶೂಟಿಂಗ್ ಅವರು ಬರ್ತಾರೆ. ಇದನ್ನು ನೋಡಿ ಕಲಾಯಿ ಒಳಗಿದ್ದ ಆಕ್ಟರ್ ಮತ್ತೆ ಜೀವಂತವಾಗ್ತಾನೆ. ಅವನು ಡೈರೆಕ್ಟರ್ ಹತ್ರ ಹೋಗಿ ನನಗೆ ಒಂದು ಆಕ್ಟಿಂಗ್ ಚಾನ್ಸ್ ಕೊಡಿ ಅಂತ ಕೇಳ್ತಾನೆ. ಡೈರೆಕ್ಟರ್ ಅವನ ಮುಖನ ನೋಡಿ ಅವನನ್ನ ರಿಜೆಕ್ಟ್ ಮಾಡ್ತಾನೆ. ನಿನ್ನ ಮುಖದ ಮೇಲೆ ಗಾಯ ಇದೆ, ಜನರು ನಿನ್ನ ಮುಖನ್ನ ಇಷ್ಟಪಡಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಲಾಯಿಗೆ ತುಂಬಾ ಕೋಪ ಬರುತ್ತೆ. ಅವನು ಡೈರೆಕ್ಟರ್ ಮೇಲೆ ತುಂಬಾ ಕೋಪ ಮಾಡ್ಕೋತಾನೆ. ಆಮೇಲೆ ಅವನು ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಬಂದು ಸುರಭಿ ಮೇಲೆ ಕೂಡ ತುಂಬಾ ಕೋಪ ಮಾಡ್ಕೋತಾನೆ. ನೀನು ನನಗೆ ಮುಖ ಮುಖ್ಯ ಅಲ್ಲ ಮನಸ್ಸು ಮುಖ್ಯ ಅಂತ ಹೇಳಿದ್ದೆ, ಆದ್ರೆ ಈಗಲೂ ಜನ ಮುಖನ ನೋಡ್ತಾರೆ, ಮನಸ್ಸನ್ನ ನೋಡಲ್ಲ ಅಂತ ಹೇಳ್ತಾನೆ. ಆಮೇಲೆ ಸುರಭಿಗೆ ಇದೆಲ್ಲ ನಿನ್ನಿಂದನೇ ಆಗಿದ್ದು, ನೀನು ನನ್ನ ಮನೆ ಬಿಟ್ಟು ಹೋಗು ಅಂತ ಆಕೆನ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಇನ್ನು ಈ ವಿಷಯ ಕಲಾಯಿ ತಂದೆಗೆ ಪಾಂಡ್ಯನ್ಗೆ ಗೊತ್ತಾದಾಗ ಆತ ಕಲಾಯಿಗೆ ತುಂಬಾ ಬೈತಾನೆ. ನೀನು ಕೇವಲ ಸ್ವಲ್ಪ ಜನರನ್ನ ನೋಡಿ ಡಿಸೈಡ್ ಮಾಡೋದಲ್ಲ, ಮನುಷ್ಯ ತನ್ನನ್ನೇ ತಾನು ಮೊದಲು ಎಕ್ಸೆಪ್ಟ್ ಮಾಡೋದನ್ನ ಕಲಿಬೇಕು, ಆಗ ಮಾತ್ರ ಲೋಕ ಕೂಡ ನಮ್ಮನ್ನ ಇಷ್ಟಪಡುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಲಾಯಿಗೂ ಕೂಡ ಬೇಜಾರಾಗುತ್ತೆ. ಅವನು ಸುರಭಿ ಜೊತೆ ಮಾಡಿದ್ದು ತಪ್ಪು ಅಂತ ಅವನಿಗೆ ಅನಿಸುತ್ತೆ. ಈಗ ಕಲಾಯಿ ಅಲ್ಲಿಂದ ಹೊರಗೆ ಬಂದಾಗ ಅಲ್ಲಿದ್ದ ಜನರನ್ನ ನೋಡ್ತಾನೆ. ಒಬ್ಬ ಡುಮ್ಮ ವ್ಯಕ್ತಿ ಅಲ್ಲಿಂದ ತುಂಬಾ ಸಂತೋಷದಿಂದ ಹೋಗ್ತಿರ್ತಾನೆ. ಇದನ್ನ ನೋಡಿ ಅವನಿಗೆ ಆಶ್ಚರ್ಯ ಅನಿಸುತ್ತೆ. ಇನ್ನು ಅವನು ತೆಳ್ಳಗಿರೋ ವ್ಯಕ್ತಿನ ನೋಡ್ತಾನೆ, ಗಿಡ್ಡಗಿರೋ ವ್ಯಕ್ತಿನ ನೋಡ್ತಾನೆ, ಉದ್ದಕ್ಕಿರೋ ವ್ಯಕ್ತಿನ ನೋಡ್ತಾನೆ. ಆದ್ರೆ ಎಲ್ಲರೂ ತಮ್ಮದೇ ಲೋಕದಲ್ಲಿ ತುಂಬಾ ಖುಷಿಯಾಗಿರ್ತಾರೆ. ಇದನ್ನ ನೋಡಿ ಕಲಾಯಿಗೆ ತನ್ನ ತಂದೆ ಹೇಳಿದ ಮಾತು ನಿಜ ಅಂತ ಅನಿಸುತ್ತೆ. ಇನ್ನೊಂದು ಕಡೆ ನಮಗೆ ಸುರಭಿನ ತೋರಿಸ್ತಾರೆ. ಈಕೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಸುರಭಿ ಅಜ್ಜಿ ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾಳೆ. ಆದ್ರೆ ಇದು ಕಲಾಯಿಗೆ ಗೊತ್ತಿರಲ್ಲ. ಹೀಗಿದ್ದಾಗ ಒಂದು ದಿನ ಕಲಾಯಿಗೆ ಒಬ್ಬ ದೊಡ್ಡ ಡೈರೆಕ್ಟರ್ ಕಾಲ್ ಮಾಡ್ತಾನೆ ಮತ್ತು ನಾನು ನಿನ್ನ ಆಕ್ಟಿಂಗ್ ನ ನೋಡಿದ್ದೀನಿ, ನಾನು ನಿನ್ನ ನನ್ನ ಮೂವಿಯಲ್ಲಿ ಕಾಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಲಾಯಿ ತುಂಬಾ ಖುಷಿ ಆಗ್ತಾನೆ. ಅವನು ಸೀದಾ ಹೋಗಿ ತನ್ನ ತಂದೆಗೆ ಇದೇ ವಿಷಯ ಹೇಳ್ತಾನೆ. ಈಗ ಕಲಾಯಿ ಮಾರನೇ ದಿನ ಆ ಡೈರೆಕ್ಟರ್ ನ ಮೀಟ್ ಆಗೋಕೆ ಅವನ ಆಫೀಸ್ಗೆ ಹೋಗ್ತಾನೆ. ಅವನು ಡೈರೆಕ್ಟರ್ ಗಾಗಿ ವೇಟ್ ಮಾಡ್ತಿದ್ದಾಗ ಅವನಿಗೆ ಸುರಭಿ ಅಜ್ಜಿ ಕಾಲ್ ಮಾಡ್ತಾಳೆ. ಈಕೆ ಕಲಾಯಿಗೆ ಸುರಭಿ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ, ಆಕೆ ಹಾಸ್ಪಿಟಲ್ ಇದ್ದಾಳೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕಲಾಯಿ ತಕ್ಷಣ ಅಲ್ಲಿಗೆ ಬರ್ತಾನೆ. ಇಲ್ಲಿ ಬಂದು ನೋಡಿದಾಗ ಸುರಭಿ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಇದನ್ನ ನೋಡಿ ಕಲಾಯಿಗೆ ತುಂಬಾ ಬೇಜಾರಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನರ್ಸ್ ಹೊರಗೆ ಬಂದು ಕಲಾಯಿಗೆ ಒಂದು ಮಗುನ ಕೊಡ್ತಾಳೆ ಮತ್ತು ನಾವು ಸುರಭಿನ ಕಾಪಾಡೋಕೆ ಆಗ್ಲಿಲ್ಲ, ನಿಮ್ಮ ಮಗ ಮಾತ್ರ ಉಳಿದಿದ್ದಾನೆ ಅಂತ ಹೇಳ್ತಾಳೆ. ಇದನ್ನ ನೋಡಿ ಕಲಾಯಿ ತುಂಬಾ ಅಳ್ತಾನೆ. ಯಾಕಂದ್ರೆ ಸುರಭಿಗೆ ಅತಿ ಹೆಚ್ಚಾಗಿ ಅವನ ಅವಶ್ಯಕತೆ ಇದ್ದಾಗ ಅವನು ಆಕೆ ಜೊತೆ ಇರಲ್ಲ. ಇನ್ನೊಂದು ಕಡೆ ನೋಡೋದಾದ್ರೆ ಸುರಭಿನೇ ಅವನಿಗೆ ಮೋಟಿವೇಶನ್ ಮಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿರ್ತಾಳೆ. ಆದ್ರೆ ಕಲಾಯಿ ಜನರ ಮಾತನ್ನ ಕೇಳಿ ತನ್ನನ್ನು ತಾನು ಕೀಳಾಗಿ ನೋಡ್ಕೊಂಡು ಸುರಭಿನ ಕಡೆಗಾಣಿಸಿರ್ತಾನೆ. ಆದ್ರೆ ಈಗ ಅವನು ತುಂಬಾ ಲೇಟ್ ಮಾಡಿರ್ತಾನೆ, ಯಾಕಂದ್ರೆ ಸುರಭಿ ಈ ಲೋಕನ ಬಿಟ್ಟು ಹೋಗಿರ್ತಾಳೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.